ಒಂದು ಪರ್ವತದ ಬುಡದಲ್ಲಿ ಎರಡು ದೊಡ್ಡ ಕಲ್ಲುಗಳು ಪಕ್ಕ ಪಕ್ಕದಲ್ಲಿದ್ದವು. ಒಂದು ದಿನ ಶಿಲ್ಪಿ ಅಲ್ಲಿಗೆ ಬಂದರು. ಮೊದಲ ಕಲ್ಲನ್ನು ನೋಡಿ ಕೇಳಿದರು, ನಿನ್ನನ್ನು ಸುಂದರ ದೇವರ ಮೂರ್ತಿಯನ್ನಾಗಿ ಕೆತ್ತಬಹುದೇ ಎಂದು. ಕಲ್ಲು ಹೆದರಿತು. ನನ್ನ ಮೇಲೆ ಉಳಿಸೊತ್ತಿಗೆಯಿಂದ ಹೊಡೆಯಬೇಡಿ, ನನಗೆ ನೋವು ಸಹಿಸುವ ಶಕ್ತಿ ಇಲ್ಲ ಎಂದಿತು. ಶಿಲ್ಪಿ ನಗುತ್ತಾ ಅದನ್ನು ಹಾಗೆಯೇ ಬಿಟ್ಟು ಪಕ್ಕದಲ್ಲಿದ್ದ ಮತ್ತೊಂದು ಕಲ್ಲಿಗೆ ಅದೇ ಪ್ರಶ್ನೆ ಕೇಳಿದರು. ಎರಡನೇ ಕಲ್ಲು ಶಾಂತವಾಗಿ ಉತ್ತರಿಸಿತು, ನೋವು ತಾತ್ಕಾಲಿಕ, ಆದರೆ ಮುಂದೆ ದೇವರ ರೂಪದಲ್ಲಿ ಪೂಜಿಸಲ್ಪಡುವುದು ಶಾಶ್ವತ, ಕೆತ್ತಬಹುದು ಎಂದಿತು. ಆ ದಿನದಿಂದ ಶಿಲ್ಪಿಯ ಸುತ್ತಿಗೆಯ ಪ್ರತಿ ಹೊಡೆತವೂ ಕಲ್ಲಿಗೆ ನೋವು ತಂದಿತು, ಆದರೆ ಅದು ಆ ನೋವನ್ನು ಸ್ವೀಕರಿಸಿತು. ತಿಂಗಳುಗಳ ನಂತರ ಮೊದಲ ಕಲ್ಲನ್ನು ದೇವಾಲಯದ ಮೆಟ್ಟಿಲಾಗಿ ಬಳಸಿದರು. ಜನರು ಅದರ ಮೇಲೆ ಕಾಲಿಟ್ಟು ಒಳಗೆ ಹೋದರು. ಎರಡನೇ ಕಲ್ಲು ಅದೇ ದೇವಾಲಯದ ಗರ್ಭಗುಡಿಯಲ್ಲಿ ದೇವರ ಮೂರ್ತಿಯಾಗಿ ಪ್ರತಿಷ್ಠಾಪಿಸಲ್ಪಟ್ಟಿತು. ಅದೇ ಜನರು ಅದರ ಮುಂದೆ ತಲೆಬಾಗಿ ಹೂವಿಟ್ಟು ದೀಪ ಹಚ್ಚಿ ಭಕ್ತಿಯಿಂದ ನಮಸ್ಕರಿಸಿದರು. ಒಂದು ದಿನ ಮೆಟ್ಟಿಲಾದ ಕಲ್ಲು ದುಃಖದಿಂದ ಕೇಳಿತು, ನಾವಿಬ್ಬರೂ ಒಂದೇ ಪರ್ವತದ ಕಲ್ಲುಗಳು, ಆದರೆ ಇಂದು ಎಲ್ಲರೂ ನಿನ್ನನ್ನು ಪೂಜಿಸುತ್ತಾರೆ, ನನ್ನ ಮೇಲೆ ಕಾಲಿಡುತ್ತಾರೆ ಏಕೆ ಎಂದು. ದೇವರ ಮೂರ್ತಿಯಾದ ಕಲ್ಲು ಮೃದುವಾಗಿ ಉತ್ತರಿಸಿತು, ನೀನು ನೋವನ್ನು ತಪ್ಪಿಸಿಕೊಂಡೆ, ನಾನು ನೋವನ್ನು ಸ್ವೀಕರಿಸಿದೆ. ನೋವನ್ನು ತಾಳಿದ ಕಲ್ಲು ದೇವರಾಯಿತು, ನೋವನ್ನು ತಪ್ಪಿಸಿದ ಕಲ್ಲು ಮೆಟ್ಟಿಲಾಯಿತು. ಭಗವಂತ ನಮ್ಮ ಜೀವನದಲ್ಲಿಯೂ ಕೆಲವೊಮ್ಮೆ ಕಷ್ಟ, ಪರೀಕ್ಷೆ ಮತ್ತು ನೋವನ್ನು ನೀಡುತ್ತಾನೆ. ಅದು ನಮ್ಮನ್ನು ಕುಗ್ಗಿಸಲು ಅಲ್ಲ, ನಮ್ಮೊಳಗಿನ ದಿವ್ಯತೆಯನ್ನು ಹೊರತೆಗೆಯಲು. ನಮಸ್ಕಾರ.